ಕೊಡಗಿನ ಶಾಲೆಯೊಂದರಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕೊಂಡು ಬಂದಿದ್ದಕ್ಕೆ ವಿದ್ಯಾರ್ಥಿನಿಗೆ ತಡೆ ಒಡ್ಡಲಾಗಿದೆ. 3ನೇ ತರಗತಿ ವಿದ್ಯಾರ್ಥಿನಿಗೆ ಅಯ್ಯಪ್ಪ ಮಾಲೆಯನ್ನು ಬಲವಂತವಾಗಿ ಶಾಲಾ ಮುಖ್ಯ ಶಿಕ್ಷಕಿ ಮಾಲೆ ಬಿಚ್ಚಿರುವಂತಹ ಘಟನೆ ಇದೆ. ಪೊನ್ನಂಪೇಟೆ ತಾಲೂಕಿನ ಸಂತ ಆಂಟೋನಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಸೇಂಟ್ ಆಂಟನಿ ಶಾಲೆಯಲ್ಲಿ ಸಿಸ್ಟರ್ ಶರ್ವಿನ್ ಮೇಲೆ ಇಂಥ ಆರೋಪ ಕೇಳಿಬಂದಿರೋದು. ಈಕೆ ಮುಖ್ಯ ಶಿಕ್ಷಕಿಯಂತೆ. ಶಾಲೆಯ ಶಿಕ್ಷಕಿಯಿಂದ ಕಿರುಕುಳ ಆಗಿದೆ ಅಂತ ವಿದ್ಯಾರ್ಥಿನಿ ಹೇಳಿದ್ದಾರೆ. ಯಾವಾಗ ಈ ವಿಚಾರ ಆಚೆ ಬಂತು ಅದು ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಹಿಂದೂ ಕಾರ್ಯಕರ್ತರು ಸ್ಥಳಕ್ಕೆ ಬಂದಿದ್ದಾರೆ, ಪ್ರತಿಭಟನೆಯನ್ನು ನಡೆಸಿದ್ರು, ಆಮೇಲೆ ಕ್ಷಮೆಯನ್ನು ಕೇಳಿದ್ದಾರಂತೆ. ಹಿಂಗೆ ಮಾಡೋದು ಯಾಕೆ, ಆಮೇಲೆ ಕ್ಷಮೆ ಕೇಳೋದು ಯಾಕೆ? ಕಿತಾಪತಿ ಕೆಲಸಗಳಿವೆಲ್ಲವೂ ಕೂಡ ಅವಶ್ಯಕತೆನೇ ಇಲ್ಲ. ಈ ಕೆಲವರಿಗೆ, ಅದರಲ್ಲೂ ಸ್ಪೆಷಲಿ ಬೇರೆ ಧರ್ಮದವರಿಗೆ, ಈ ಭಾರತ ದೇಶದ ಮೂಲ ಧರ್ಮ ಯಾವುದು ಮತ್ತು ಅದನ್ನು ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಎಷ್ಟು ಹಕ್ಕಿದೆ, ಇದ್ರ ಬಗ್ಗೆ ನಾಲೆಜೇ ಇಲ್ಲದೆ ಅದು ಹೆಂಗೆ ಶಾಲೆಯನ್ನು ನಡೆಸ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಕ್ರಿಸ್ಮಸ್ ಆದರೆ ಕ್ರಿಶ್ಚಿಯನ್ಸು ಹಿಂದೂಗಳು ಎಲ್ಲರೂ ಸೇರಿಕೊಂಡು ಮಾಡೆಲ್ಗಳನ್ನು ಮಾಡ್ಕೊಂಡು ಬರಬೇಕು ಮೇರಿ ಕ್ರಿಸ್ಮಸ್ದು. ಅದೇ ಹಿಂದೂಗಳು ತಂಪಾಡಿಗೆ ತಾವು ಶ್ರದ್ಧೆಯನ್ನು ಆಚರಿಸ್ತಾರೆ, ತಂಪಾಡಿಗೆ ತಾವು ನಿಷ್ಠೆಯಿಂದ ತಮ್ಮ ಧರ್ಮಕ್ಕೆ ಬದ್ಧರಾಗಿರ್ತಾರೆ. ಅದನ್ನು ತಡ್ಕೊಳಕ್ಕೆ ಯಾಕಾಗಲ್ಲ ಅನ್ನೋದು ಗೊತ್ತಿಲ್ಲ. ಸಂವಿಧಾನದಲ್ಲಿ ಅವಕಾಶ ಇರಬೇಕಾದ್ರೆ ಇವರೆಲ್ಲ ಯಾರು ಅಂತ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಇದಕ್ಕೆಲ್ಲ?